ಅಪರಾಧ ಮಾಡಿದೆ ಅಂತ ನನ್ನ ನಗಲಿ ಹೋಗ್ಬಿಟ್ರಿ ನೀವು. ನೀವು ಮನೆಯಲ್ಲಿದ್ದಾಗ ಮಾತಿಗೊಮ್ಮೆ ಮಾಧವಿ ಮಾಧವಿ ಎನ್ನುವ ನುಡಿಗಳು ನನ್ನ ಕಿವಿಯಲ್ಲಿ ಸುಳಿಗಾಳಿಯಂತೆ ಬೀಸ್ತಾ ಇದೆ. ನಿಮ್ಮ ನಗಲಿ ನಾನು ಹೇಗಿದ್ದಾನೆ ಬದುಕಲಿ? ಇಲ್ಲ ಸ್ವಾಮಿ, ನನ್ನಿಂದ ಸಾಧ್ಯವಿಲ್ಲ. ನೀವಿಲ್ಲದ ಈ ನನ್ನ ಪಾಡು ನಾವಿಕ ನಿಲ್ಲದ ನೌಕೆ ಅಂತಾಗಿದೆ. ಮಗು ಇದ್ರೆ ನಾನು ಅನಾಥಳಂತೆ ಜೀವನ ಸಾಗಿಸ್ತಾ ಇದ್ದೀನಿ. ನಿಮ್ಮ ನಗಲೆ ನಾನು ಅದು ಹೇಗೆ ಬದುಕಲಿ ಸ್ವಾಮಿ? ಹೇಗೆ ಬದುಕಲಿ? ಮಾಧವಿ, ಸತ್ತು ಶಿವನ ಶಿಬಿರದಲ್ಲಿರುವ ನಿನ್ನ ಪತಿ ದೇವರನ್ನು ಸ್ಮರಿಸುತ್ತಿರುವೆಯ? ದೇವರು ನಿನ್ನ ಬಾಡಿನಲ್ಲಿ ಎಂತ ಅನ್ಯಾಯ ಮಾಡಿಬಿಟ್ಟ. ನಿನ್ನ ಗಂಡನ ಮರಣದ ಮೆಸೇಜ್ ಕೇಳಿ ನಾನು ತುಂಬಾ ಶೋಕಪಟ್ಟೆ. ಇಂಥ ತುಂಬು ಯೌವನದಲ್ಲಿ ನಿನಗೆ ಈ ಸ್ಥಿತಿ ಬರಬಾರದಾಗಿತ್ತು. ಬರಬಾರ್ದು ಅನ್ನೋದಕ್ಕೆ ನೀನ್ ಯಾವಾನು? ಹೇ ಪಾಪಿ, ನಿನ್ನಂತ ಕೆಟ್ಟ ಸರ್ಪಕ್ಕೆ ನಾನಿಂದ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಹೀಗಿದ್ರು ಕೂಡ ಮತ್ತೆ ಇಲ್ಲಿವರೆಗೂ ಬಂದಿದ್ದಿಲ್ಲ. ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದೆ? ಎಲೆ ಹೆಣ್ಣೆ, ಕಾರಣವಿಲ್ಲದೆ ವಿನಾಕಾರಣವಾಗಿ ಬರುವವರೆಲ್ಲ ಈ ಬಿಸಿ ರಕ್ತದ ತರುಣ. ನೀರಡಿಕೆಯಾದಾಗ ನೀರು ಕುಡಿಯಲೇಬೇಕು, ಹಸುವಾದಾಗ ಹಸುವು ಇಂಗಿಸಿಕೊಳ್ಳಬೇಕು. ಬಹುದಿನದಿಂದಲೂ ನಿನ್ನ ಮನೆಯ ಊಟಕ್ಕಾಗಿ ಹಂಬಲಿಸುತ್ತಿರುವೆ. ಇವತ್ತು ಹೊಟ್ಟೆ ಹಸಿದು ಬಂದಿರುವೆ, ಒಂದು ತುತ್ತು ಊಟ ಹಾಕು. ನಿನ್ನಂಥವನಿಗೆ ಊಟನ? ಏ ಪಾಪಿ, ನಿನ್ನಂಥ ನಾಯಿಗೆ ಊಟ ಅಲ್ವೋ? ಒಂದು ಲೋಟ ನೀರು ಕೂಡ ಕೊಡಬಾರ್ದು. ಬಂದ ದಾರಿಗೆ ಸುಲ್ಕ ಇಲ್ಲ ಅಂತ ಬಾಯಿ ಮುಚ್ಕೊಂಡು ನಾಯಿಯಂತೆ ಹೊರಡೆಯಿಂದ. ಇಷ್ಟೊಂದು ಗರ್ವ ತುಂಬಿಕೊಂಡಿರುವುದರಿಂದಲೇ ನಿನಗೆ ಈ ಸ್ಥಿತಿ ತಂದಿಟ್ಟಿರುವೆ ನಾನು. ಒಂದೇ ಗೂಡಿನ ಹಕ್ಕಿಗಳ ಸಂಸಾರದಲ್ಲಿ ರಣವತ್ತಾಗಿ ನಿನ್ನ ತಂಗಿಗೂ ನಿನ್ನ ಮೈದುನನಿಗೆ ಕಾರುಸ್ಥಾನದಲ್ಲಿ ಕಾಕು ನುಡಿ ಹೇಳಿ ನಿಮ್ಮ ಭವ್ಯವಾದ ಸಂಸಾರದಲ್ಲಿ ನೀನು ನಿನ್ ಗಂಡ ಬೀದಿಯ ಬಿಡಾರದಲ್ಲಿ ಜೀವನ ಸಾಗಿಸುವುದನ್ನು ನಾವು ನೋಡಬೇಕೆಂದು ಹೇಳಿ ನಿನ್ನ ತಂಗಿಗೂ ನಿನ್ನ ಮೈದುನನಿಗೂ ಐಡಿ ಹೇಳಿಕೊಟ್ಟು ನಿನ್ನನ್ನು ಬೀದಿಗೆ ತಂದಿಟ್ಟವನು ನಾನೇ. ಯಾಕೆಂದರೆ ನೀನು ನನಗೆ ಮಾಡಿದ ಮೋಸದ ಫಲ, ಮೋನದ ಛಲ. ತಿಂಗಡಿ, ನೀನು ಕೂಡ ಒಬ್ಬ ಮನುಷ್ಯನಿಗೆ ನಿನ್ನ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ನಮ್ಮ ಹಾಲಿನ ಸಂಸಾರದಲ್ಲಿ ಹುಳಿಗೆ ಹಿಂಬಿಟ್ಟಲು ಚಾಂಡಾಲ. ನೀನು ಮನುಷ್ಯನಲ್ಲ. ಖಂಡಿತವಾಗ್ಲೂ ಆ ದೇವರು ನಿನ್ನನ್ನು ಕ್ಷಮಿಸ್ತಾರ. ಬಾಯ್ಬುಚ್ಚು ಮುಂಡೆ, ಕಣ್ಣಿರುವ ಆತ್ಮೀಯ ಸ್ನೇಹಿತನೇ ನಮ್ಮನ್ನು ಮೆಚ್ಚುತ್ತಾನೆನ್ನುವುದು ನಿನ್ನ ಭ್ರಮೆ. ಸುಮ್ಮನೆ ಕಾಲಹರಣ ಮಾಡಬೇಡ. ಮತ್ತಾವಾಗಲೂ ನಿನ್ನನ್ನು ಕಣ್ಣೆತ್ತಿ ಸಹ ನೋಡಲಾರೆ. ಒಡೆದು ಹೋಗಿರುವ ಬಿಡಾರವನ್ನು ಮತ್ತೆ ಒಂದು ಗುಡಿಸುತ್ತೇನೆ ಬಾ. ಶುಕ್ರನೇ, ನೀನು ಕೂಡ ಒಬ್ಬ ಮನುಷ್ಯನಿದು. ಸುಖವಾದ ಸಂಸಾರದಲ್ಲಿ ಬಿರುಕು ಹುಟ್ಟುವಂತೆ ಮಾಡಿ ಎಲ್ಲರನ್ನ ದೂರ ಮಾಡಿದೆ. ದೇವರಂತ ನನ್ನ ಮಾವನವರು ಈ ಲೋಕವನ್ನು ಬಿಟ್ಟು ಹೋಗುವಂತೆ ಮಾಡಿದೆ. ಅಷ್ಟು ಸಾಲದು ಅಂತ ಅಣ್ಣ ತಮ್ಮಂದ್ರಲ್ಲಿ ಬಿರುಕನ್ನು ಹುಟ್ಟಿಸಿ ನನ್ನ ಪತಿ ದೇವರು ಮನೆ ಬಿಟ್ಟು ಬರೋ ಹಾಗೆ ಮಾಡಿದೆ. ಇಷ್ಟೆಲ್ಲ ಸಾಲದು ಅಂತ ನನ್ನ ಗಂಡ ಸತ್ತು ಹೋದ್ರು ಅಂತ ಈಗ ಮತ್ತೆ ನನ್ನನ್ನ ಕರೆದುಕೊಂಡು ಹೋಗಿ ಆ ಮನೆಯನ್ನ ಸೇರಿಸ್ಬೇಕು ಅಂತ ಇದೆಯಾ? ಯಾವತ್ತು ನನ್ನ ಗಂಡ ಮನೆ ಹೊಸಲಿನ ದಾಟಿ ಬಂದ್ರು ಮತ್ತೆ ಆ ಮನೆಗೂ ನನಗೂ ಋಣಾನು ಸಂಬಂಧ ಕಡ್ದು ಹೋಯ್ತು. ಆಮೇಲೆ ನನ್ನ ಗಂಡ ನನಗಾಗಿ ಈ ಕಾಡಿನಲ್ಲಿ ಗುಡಿಸಲನ್ನ ಕಟ್ಟಿಸಿಕೊಟ್ಟಿದ್ದಾರೆ. ಹಾಗಿದ್ದರೆ ಆ ಗುಡಿಸಲಲ್ಲಿ ವಾಸ ಮಾಡ್ತೀನಿ. ಭೂಮಿಯನ್ನೇ ಹಾಸಿಗೆ ಮಾಡಿಕೊಂಡು ಆಕಾಶವನ್ನೇ ಹೊದಿಕೆ ಮಾಡಿಕೊಂಡು ಜೀವನವನ್ನು ಸಾಗಿಸ್ತೀನಿ. ಹೆಚ್ಚಿಗೆ ಮಾತನಾಡಿ ಹೊರಡೆಯಿಂದ ಮಾಧವಿ, ಇನ್ನು ಬದುಕಬೇಕಾದ ವರ್ಷಗಳು ಬಹಳ ಇವೆ. ವಿಚಾರ ಮಾಡು. ಕಾಡಡವಿಯಲ್ಲಿ ಬಿಡಾರ ಮಾಡಿ ಮಗುವಿನ ಜೊತೆ ಕಾಲ ಕಳೆಯುವುದಕ್ಕಿಂತ ನಿನಗೆ ನಿನ್ನ ಮನೆಯ ನೆರಳು ಬೇಡವಾದರೆ ನನ್ನ ಮನೆಯ ನೆರಳಿಗೆ ಬಾ. ನಿನ್ನನ್ನು ನನ್ನ ಹೆಂಡತಿಯಾಗಿ ನೋಡಿಕೊಳ್ಳುತ್ತೇನೆ.
ಮುಚ್ಚ ಬಾಯಿ. ನಾನು ನಿನ್ನ ಹೆಂಡತಿ? ಏ ನಾಯಿ, ನಿನ್ನಂಥ ನಾಯಿಗೆ ಹೆಂಡತಿ ಆಗೋದಕ್ಕೆ ನನ್ನನ್ನೇನು ಲಜ್ಜೆ ಕೆಟ್ಟೋಳು ಅಂತ ತಿಳಿದುಕೊಂಡಿದ್ದೇನೋ? ಆದ್ರೂ ಕೂಡ ನಾನು ನನ್ನ ಪತಿ ಪರಮಾತ್ಮ ಅಂತ ತಿಳಿದುಕೊಂಡಿರು. ನಾನು ಸತ್ತರ ಕೂಡ ನನ್ನ ಗಂಡನ ಹೆಸರಿನ ಹೇಳಿ ಸಾಯೋದು. ಏನೇ ಆದ್ರೂ ಕೂಡ ಅವರೇ ನನ್ನ ಪಾಲಿನ ದೇವರು. ಮಗವೇ, ಅಕ್ಕವಾದೇವಿಯಾಗ ನಿನಗೆ ಒಳ್ಳೆಯದಲ್ಲ. ಇಂಥ ತುಂಬು ಯೌವನವನ್ನು ಬಿಸಿಲಲ್ಲಿ ಒಣಗಿಸಿಕೊಳ್ಳಬೇಡ. ನನಗಾದ್ರೂ ಕೊಡು, ಗೋದ್ರೇಜ್ ಕಬಾಡಿನಲ್ಲಿ ಭದ್ರವಾಗಿಟ್ಟುಕೊಳ್ಳುತ್ತೇನೆ. ಕಾಮಿಸ್ತಾನೆ, ನೀನೆಂಥ ಕಾಮ ಪಶು. ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ದು ನಿಜವಾದ್ರೆ ನಿಂತ ಜಾಗದಲ್ಲಿ ಭಸ್ಮಾಸುರನಂತೆ ಸುಟ್ಟು ಹೋಗ್ತೀಯ. ಮಾತಾಡದೆ ಹೊರಡ ಇಲ್ಲಿಂದ. ಇವತ್ತು ನಡೆಯುವ ಬಲಾತ್ಕಾರದಲ್ಲಿ ನನ್ನ ಪ್ರಾಣ ತೆತ್ತರೂ ಚಿಂತೆ ಇಲ್ಲ. ನಿನ್ನ ಸೌಂದರ್ಯದ ಜಲದಲ್ಲಿ ನಾನು ಧುಮುಕಿ ಜಳಕ ಮಾಡಿದರೆ ನನ್ನ ಜನ್ಮ ಸಾರ್ಥಕ. ಅದೇ ಬಾವಿನಲ್ಲಿ ಬಾನಾಡಿ ಹಾರಿ ಹೋಗೋಣ. ಸರಿಯೋ ಕಾಮ ಪಿಶಾಚಿ, ಒಳ್ಳೆ ಮಾತಿನ ಹೇಳ್ತಾ ಇದ್ದೀನಿ. ನೀನಿಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲದೆ ಹೋದೆ ಇಲ್ಲಿ ಬಿದ್ದಿರುವ ಕುಡುಗೋಲಿಂದ ನಿನ್ನ ಕತ್ತನ್ನೇ ಕತ್ತರಿಸಿ ಹಾಕ್ಬೇಕಾಗುತ್ತಷ್ಟೇ. ಜೀವನದಲ್ಲಿ ಒಂದಲ್ಲ, ಎರಡಲ್ಲ, 3 ಸಲ ವ್ಯರ್ಥವಾಗಿ ಕೆನ್ನೆ ಕೆಂಪು ಮಾಡಿರುವ ನಿನ್ನಂತ ಕಚ್ಚಿನ ಸುಂದರಿಯನ್ನು ಕೊಂದು ನಿನ್ನ ದತ್ತ ಜವಕ್ಕಾದರೆ ಆನಂದದಿಂದ ಅನುಭವಿಸಿ ಹೋಗುತ್ತೇವೆ. ಬಾ. ಹೇ ಕಳ್ಳ ಕದಿಮನೆ, ಕಳ್ಳರಂತೆ ಬಂದು ಗಂಡನಿಲ್ಲದ ಮನೆಯಲ್ಲಿ ಕಣ್ಣೀರು ಸುರಿಸುತ್ತಿರುವ ಅವಳನ್ನು ಕೊಲ್ಲಲು ಬಂದಿರೋ ಮುಂಗೋಪೆ. ಈ ದುಷ್ಭಾವದಿಂದ ದುಡುಕಿದರೆ ಈ ದುಷ್ಕರ್ಮಿಗೆ ದುಷ್ಪರಿಣಾಮ ಬರುವುದಂತೂ ಖಚಿತ. ಇಲ್ಲಿಂದ ಇಲಿಯಂತೆ ಹೋಗುವುದೇ ಒಳ್ಳೆಯದು. ಮಾಧವೇ, ಇಂದೆಲ್ಲ ನಾಳೆ ನಿನಗೆ ತಾವು ಕಟ್ಟಿಟ್ಟ ಬುತ್ತಿ ಅನ್ನುವುದನ್ನು ಮಾತ್ರ ಮರೆಯಬೇಡ. ಒಂದೇ ಬರುತ್ತೇನೆ ನಿನ್ನ ಮರಣ ಮತಣ ಮಾಡಲು. ತಮ್ಮ, ಅಂತೂ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನವನ ಕಾಪಾಡ್ಬಿಟ್ಟಿಯಪ್ಪ. ಇಲ್ಲಿ ಹೋಗಿದ್ರೆ ಆ ಪಾಪಿಯಿಂದ ನಾನೇನಾಗ್ತಾ ಇದ್ದೋ ಏನೋ. ನನ್ನ ಕಂದ ತಪ್ಪಲಿಯಾಗಿ ಹೋಗ್ತಾ ಇದ್ದಲ್ವೋ? ಅಕ್ಕ, ದೇವರು ಅಡ್ಡರೇಖೆಯಾಗಿ ಯಾರಿಗೂ ಬರುವುದಿಲ್ಲ. 2 ಕಣ್ಣು ಮುಚ್ಚಿದರೂ ಸಹ 1 ಕಣ್ಣನ್ನು ತೆರೆದೇ ತೆರೆಯುತ್ತಾನೆ. ಆದ್ದರಿಂದ ನಿನ್ನ ಮಾನ ಪ್ರಾಣ ಉಳಿಯಿತು. ಆದರೂ ನಿನ್ನ ಅತ್ತೆ ಮಗನಾದರೂ ನಿನಗೆ ಕಿರುಕುಳ ಕೊಡುತ್ತಾನಲ್ಲ, ಏಕೆ? ನನ್ನ ಮೇಲೆ ಸೀಡಲ್ಲಿ ತುಂಬಿಕೊಂಡು ಬಂದ. ನನ್ನ ಜೀವನವನ್ನೇ ಚಿತ್ರ ಮಾಡಿದ. ನಾನು ಈ ಸ್ಥಿತಿಗೆ ಬರಲು ಕಾರಣ ಅವನೇನಪ್ಪ. ಅಕ್ಕ, ನಾನು ಅವತ್ತೇ ಬೇಡಿಕೊಂಡೆ, ಒಬ್ಬಳೇ ಕಾಡಿನಲ್ಲಿ ಬದುಕುವುದು ಬೇಡ ಅಂತ. ನನ್ನ ಮಾತನ್ನು ಲೆಕ್ಕಿಸದೆ ನಿನ್ನ ಹಠವನ್ನೇ ಸಾಧಿಸಿದೆ. ನೋಡಿ ಈಗ ಎಂತ ದುರಂತ ನಡೆಯಿತು. ಆದರೆ ಅಕ್ಕ, ಈಗಲೂ ಹೇಳುತ್ತೇನೆ, ನಮ್ಮ ಮನೆಗೆ ಬಾ. ಲೋಕೇಶ, ಬೇಡಪ್ಪ. ಆ ಈಚಿನ ಮರಣ ಮಾಡೋವರೆಗೂ ನನಗಂತೂ ಸಮಾಧಾನವಿಲ್ಲ. ಅವನು ಸತ್ತಾಗ್ಲೇ ನನ್ನ ಜೀವನ ಪಾವನ ಆಗೋದಕ್ಕೆ ಸಾಧ್ಯ. ಅವನು ಬದುಕಿದ್ದು ನಿಜವಾದ್ರೆ ನನ್ನ ಜೀವನದಲ್ಲಿ ನಮಗೆ ಉಳಿಗಾಲ ಅನ್ನೋದು ಇಲ್ಲಪ್ಪ, ಇಲ್ಲ. ಅಕ್ಕ, ನೀನು ಹೇಳುವುದು ನಿಜವಾದರೆ ಬೆಳೆಯುತ್ತಿರುವ ಹಸು ಕಂದನನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಸೇಡು ಬಯಸುವ ಆ ಕೆಟ್ಟ ಸರ್ಪದ ಜೊತೆ ನೀನು ಸಿಕ್ಕರೆ ಅಕಸ್ಮಾತಾಗಿ ಈ ಲೋಕವನ್ನೇ ಬಿಟ್ಟು ಹೋದರೆ ಆ ಹಸು ಕಂದನ ಗತಿ ಏನಕ್ಕ? ಕೈ ಬಿಗುದು ಬೇಡುತ್ತೇನೆ, ಇದನ್ನು ಇಲ್ಲಿ
ನಿಜಮ್ಮ, ನೀನು ಹೇಳೋದೇನೆ ನಿಜ. ಆದ್ರೆ ಈ ನನ್ನ ಬದುಕಿನ ಬಡ್ಡಿ ಹಳಿ ತಪ್ಪಿ ಹೋಗಿದೆ. ಎಲ್ಲಿ ಹೋಗಿ ಯಾವ ಸ್ಥಳದಲ್ಲಿ ನಿಲ್ಲುತ್ತೋ ನನಗೂ ಕೂಡ ಗೊತ್ತಿಲ್ಲ. ಕೊನೆಗೂ ನನ್ನ ನಾನಿನ ಅಕ್ಕರಿ ಅಕ್ಕ ಅಂತ ಹೇಳ್ತಿಲ್ಲ. ನನಗಷ್ಟು ಸಾಕಪ್ಪ, ನನಗಷ್ಟೇ ಸಾಕು. ಅಕ್ಕ, ಎಂತ ಮಾತು ನಿನ್ನದು? ಈ ರೀತಿ ಹೊಗಳಿಕೆ ನನಗೆ ಬೇಡ. ಕಷ್ಟದಲ್ಲಿ ಇರುವವರಿಗೆ ಕರುಳು ತೋರುವುದೇ ನನ್ನ ಕೆಲಸ. ಸಹೋದರಿಯನ್ನು ಕಳೆದುಕೊಂಡಿರುವ ನನಗೆ ಇಡೀ ಪ್ರಪಂಚದಲ್ಲೇ ಎಲ್ಲ ಅಕ್ಕ ತಂಗಿಯರು ನೀನೇ. ನಿಜ, ಈ ನಿನ್ನ ಮಾತು ನನಗೂ ಕೂಡ ಅರ್ಥವಾಗುತ್ತೆ. ಅಂತ ಸಂದರ್ಭದಲ್ಲಿ ನಾನು ಕೂಡ ನಿನ್ನ ಅಕ್ಕಳಾಗಿ ನಿಲ್ತೀನಿ. ಆದ್ರೆ ಯಾವಾಗ್ಲೂ ಕೂಡ ಸದಾ ಕಾಲ ನನ್ನ ಸುಖವನ್ನು ಬಯಸಿ ಕಷ್ಟ ಸುಖ ಎಲ್ಲವನ್ನು ವಿಚಾರಿಸ್ತಿಲ್ಲ. ಈ ನಿನ್ನ ಋಣವನ್ನ ನಾನು ಅದೇನಪ್ಪ ತೀರಿಸ್ಲಿ? ಅಕ್ಕ, ಇನ್ನೆಲ್ಲ ನಾಳೆ ನಿನ್ನ ಋಣ ತೀರಿಸಲು ನನಗೆ ಅವಕಾಶ ಮಾಡಿಕೊಟ್ಟೆ ಕೊಡ್ತೀಯ ಎಂದು ನನಗೆ ಭರವಸೆ ಇದೆ. ಬರ್ತೀನಕ್ಕ, ಸಮಯವಾಯ್ತು. ತುಂಬಾ ಅಕ್ಕ ಅಂತ ಕರೀತೀಯ. ಹಾಗಿದ್ಮೇಲೆ ಈ ಅಕ್ಕನ ಮನೆಯಲ್ಲಿ ಅಕ್ಕರೆಯಿಂದ ನನ್ನ ಕೈ ತುತ್ತನ್ನು ಊಟ ಮಾಡಿ ಹೋಗ್ಬಾರ್ದ? ಆಯ್ತಕ್ಕ, ನಿನ್ನ ಮಾತಿಗೆ ಬೆಲೆ ನೀಡದಿದ್ದರೆ ಸತ್ತು ಸ್ವರ್ಗದಲ್ಲಿರೋ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗಲಾರದು. ಇವತ್ತ ನನ್ನ ಅಕ್ಕನ ಕೈಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ಹೋಗುತ್ತೇನೆ. ಅಕ್ಕ, ನಡಿಯಕ್ಕ, ಹೋಗೋಣ, ನಡಿಯಪ್ಪ. ಇನ್ನು ಮಾಧವಿಯಿಂದ ನೆಮ್ಮದಿಯ ಕಾಲವೇ ಇಲ್ಲ. ನನ್ನ ಕ್ಯಾರೆಕ್ಟರ್ ಮಾಧವಿಗೆ ಗೊತ್ತಿರುವಾಗ ಈ ಸಂಚಿನ ತಲದಾರರಿಗೆ ಸರ್ಕಾರದ ಸಂಕೋಲೆ ಸರಳವಾಗಿ ಬೀಳುವುದರಲ್ಲಿ ಸಂದೇಹ ಇಲ್ಲ. ಇನ್ನು ಮಾಧವಿ ಮೇಲೆ ಕೆಣಕದೆ ಅವಿನಾಶನ ಜೊತೆ ಸಕಲಾಸ್ತಿ ದೋಚಿಕೊಂಡು ಈ ಊರು ಬಿಟ್ಟು ಓಡಲೇಬೇಕು. ನಂತರ ಎಂದಾದರೊಂದು ದಿನ ಈ ಊರಿಗೆ ಬಂದು ಮಾಧವಿಯ ಮಾಯವಿಯ ಸೌಂದರ್ಯದ ಗುಡಿಸಿಲಿನಲ್ಲಿ ಮೃಟ್ಟನ್ನು ಅಡಿಗೆ ಮಾಡಿಸಿ ನನ್ನ ಊಟದ ಹಸುವು ಇಂಗಿಸಿ ನನ್ನ ಆರುಷದ ಹರೆಯಕ್ಕೆ ಹದ ಮಾಡಿಕೊಳ್ಳಲೇಬೇಕು. ಮಾಧವಿ, ನಾವಿಕ ನಿಲ್ಲದೆ ನೌಕೆಯಂತೆ ನೀನ್ಯಾವ ಸಮುದ್ರದಲ್ಲಿದ್ದರು ಈ ಕರ್ಮನ ಕಣ್ಣಿಗೆ ಕಂಡೇ ಕಾಣುವೆ. ಆವತ್ತೇ ನೋಡಿಕೊಳ್ಳುವನು ಈ ವಿಶ್ವಕರ್ಮನ ಒಂದು ಕೈ. ನೋಡಿ, ಮನೆಯಲ್ಲಿದ್ದ ಒಡವೆ ವಸ್ತ್ರವನ್ನೆಲ್ಲ ಈ ಸೂಟ್ ಕೇಸಲ್ಲಿ ತುಂಬಾ ಸಮಯದಲ್ಲಿ ನಮ್ಮವ್ರು ಕಂಡಿದ್ಬಿಡ್ತು. ಅದು ಅಲ್ಲದೆ ಅವರಿಲ್ಲಿಗೆ ಬರೋದೊಳಗಾಗಿ ನಾನು ಈ ಊರಿನ ಗಡಿಯನ್ನು ದಾಟಿ ಹೋಗ್ಬೇಕು. ಆ ಸಮಯದಲ್ಲಿ ಏನಾದ್ರೂ ಅವರು ಬಂದಿದ್ದೆ ಆದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಒಂದು ಮಹಾಭಾರತದ ಯುದ್ಧನೇ ನಡೆದು ಬಿಡುತ್ತೆ. ಅಭಿಲಾಷ, ಆನೆ ಅಂತ ನಿನ್ ಗಂಡನಿಗೆ ಸಿಂಹನಂತ ಈ ಮಿಂಡಲಿರುವಾಗ ನೀನೇನು ಬೆದರಬೇಕಾಗಿಲ್ಲ. ನಡೆ ಹೋಗೋಣ. ಆತ್ಮೀಯ ಮಿತ್ರತ್ವದಲ್ಲಿ ಹೊರನೋಟಕ್ಕೆ ಸಭ್ಯಗ್ರಸ್ತನಾಗಿ ಒಳನೋಟಕ್ಕೆ ನರವ್ಯಾಕರನಾಗಿ ಮಿತ್ರನ ಹೆಂಡತಿ ಜೊತೆ ಕಾಮಿಯಾಗಿ ನಡೆದು ಇವತ್ತು ನನ್ನ ಕಣ್ಣಿಗೆ ಕಾಣದೆ ನನ್ನ ಮನೆಯನ್ನು ದೋಚಿ ಹೊರಡ್ತೀವಲ್ಲ ವಂಚಕರೇ. ಕಟ್ಟಿಕೊಂಡಿರುವ ಹೆಂಡತಿಯನ್ನು ಸರಿಯಾಗಿ ಇಟ್ಟುಕೊಂಡು ಅವಳಿಗೆ ಸರಿಯಾಗಿ ಸುಖ ಸಂತೋಷ ಕೊಡದೆ ಅನ್ನೊಂದು ಬಿಟ್ಟಿಯಲ್ಲ, ತೋರಿನ ಮುಖಕ್ಕೆ ಮೀಸೆ ಬೇರೆ ಕೇಳು. ಅಲ್ಲಿ ಹೋಗಿ ಮೀಸೆ ಬೋಳಿಸಿಕೊಂಡು ಬೋಳದಂಡೆಯ
ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಏನು ತಾನೇ ಪ್ರಯೋಜನ? ನೋಡು, ನಾನು ವಿಶ್ವಕರ್ಮ ಭಾವನನ್ನ ಮನಸಾರೆ ಪ್ರೀತಿಸ್ತಾ ಇದ್ದೆ. ಹೌದು, ನಿನ್ನ ಪ್ರೀತಿ ಮಾಡಿ ಮದುವೆ ಆದೆ. ಯಾತಕ್ಕಾಗಿ? ಹಣ, ಆಸ್ತಿಗೋಸ್ಕರ ನಿನ್ನ ಮದುವೆ ಆದೆ ಅಷ್ಟೇ. ಆಫ್ಟರ್ ಆಲ್ ಇದು ಬಂಗಾರದ ತಗಡು. ಈ ತಗಡನ್ನ ನೀನು ನನ್ನ ಕೊಳ್ಳಿಗೆ ಕಟ್ಟಿದ ಮಾತ್ರಕ್ಕೆ ನಾನು ನಿನ್ನ ಹೆಂಡತಿ ಅಲ್ಲ, ನೀನು ನನ್ನ ಗಂಡನೂ ಅಲ್ಲ. ಅಯ್ಯೋ ನರ ರಾಕ್ಷಸಿ, ನರಕುಲಕ್ಕೆ ನೀನು ಅಯೋಗ್ಯಳು. ನಿನ್ನ ನಯ ವಿನಯದ ನುಡಿಗೆ ಮರಳಾಗಿ ಮಂಗನಂತೆ ತಂದೆ ಅಣ್ಣ ಅತ್ತಿಗೆಯರ ಜೊತೆ ಕೇಡುತನದಲ್ಲಿ ನಡೆದು ದೇವರಂತ ಅಣ್ಣ ಅತ್ತಿಗೆಯರನ್ನ ದೂರ ಮಾಡಿದನಲ್ಲ. ಅಯ್ಯೋ, ನಾನಂತ ದ್ರೋವೆಸಗಿದೆ. ಪ್ರಶಾಂತ, ಈಗ ಅದನ್ನು ನೆನೆಸಿದರೆ ಏನು ಪ್ರಯೋಜನವಿಲ್ಲ. ಕೊನೆಗೂ ತಿಳಿದು ತಿಳಿಯದೆ ಕೆಟ್ಟನದನ್ನು ಶಪಿಸುವುದು ಒಳ್ಳೆಯದಲ್ಲ. ಯಾವುದಕ್ಕೂ ಕೆಡುವುದಕ್ಕಿಂತ ಪೂರ್ವದಲ್ಲಿಯೇ ವಿಚಾರಿಸಿ ನಿಯತ್ತಿನ ದಾರಿಯಲ್ಲಿ ನಡೆಯಬೇಕು ಮಗನೇ. ವಿಶ್ವಾಸಘಾತಕ, ವಿನಯದಲ್ಲಿ ಹವ್ಯಾಸವಿಲ್ಲದೆ ಅಭ್ಯಾಸಗಳನ್ನು ಕಲಿಸಿ ನನ್ನ ಮನವನ್ನೇ ಮಲಿನ ಮಾಡಿ ನಮ್ಮ ಸುಂದರವಾದ ಸಂಸಾರವನ್ನೇ ಸಂಚಯನೆಲ್ಲ ಒಡೆದುಕೊಟ್ಟ ಪಟಿಂಗ ನೀನು. ನಿನ್ನಂತ ನಂಬಿಗಸ್ತನನ್ನು ನಂಬಿ ನಂಬಿಕೆಯಲ್ಲಿ ನಯನವಾದ ನಂದ ಗೋಕುಲವನ್ನೇ ನಸಿಸಿ ಹಲೋ ಮಿಸ್ಟರ್ ಹಸ್ಬೆಂಡ್, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಯಾಕೆ ಇಷ್ಟೊಂದು ಟೆನ್ಷನ್ ತಗೊಳ್ತಾ ಇದ್ದೀರಾ? ಮನೆಗೆ ಹೋಗಿ, ನಿಮಗೋಸ್ಕರ ಚಿಕನ್ನ ಮಾಡಿಟ್ಟಿದ್ದೀನಿ. ಒಂದೆರಡು ಬಾಟಲ್ ಬಿಸ್ಕಿ ತಗೊಂಡು ಹೋಗಿ ಚೆನ್ನಾಗಿ ಕುಡಿದು ತಿಂದು ಹಾಯಾಗಿ ಸುಮ್ಮನೆ ಮಲಗಿಬಿಡಿ. ನಾನು ನನ್ನ ಲವರ್, ಮೈ ಡಿಯರ್ ಲವರ್, ನೋಡಿ, ಇವ್ರ ಜೊತೆಯಲ್ಲಿ ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ. ಆಗಾಗ ಟೈಮ್ ಸಿಕ್ಕಿದ್ರೆ ನಿಜವಾಗ್ಲೂ ನಿನಗೂ ಒಂದು ಲೆಟರ್ನ ಬರೀತೀನಿ. ನೀನೇನು ಫೀಲ್ ಆಗ್ಬೇಡ, ಓಕೆನಾ? ನಯ ವಂಚಕೆ, ಅನ್ಯಾಯವಾಗಿ ನನ್ನ ಬಾಳನ್ನೇ ಹಾಳು ಮಾಡಿ ಗಂಡನಿದ್ದರೂ ಗಂಡನ ಕಣ್ಣಲ್ಲಿ ಸುಣ್ಣದ ತಿಳಿ ನೀರು ಹಾಕಿ ಬಣ್ಣದ ಮಾತಿನೊಂದಿಗೆ ಈ ನಿಕೃಷ್ಟನ ತೆಕ್ಕೆಯಲ್ಲಿ ತೋಳಾಡಿ ಮನೆ ಬಿಟ್ಟು ಓಡಿ ಹೋಗುತ್ತಿರುವಿಯ. ಎಲ್ಲೋ ಕಿರಾತಕನೇ, ಆವತ್ತು ಗಂಡ ಹೆಣ್ಣರ ಸಂಸಾರದಲ್ಲಿ ನಾನ್ಯಾವತ್ತು ಒಪ್ಪನೆ ಹೋಗೋದಿಲ್ಲ. ಹೋದರೆ ಊರಿನ ಜನ ವಿಕಲ್ಪ ಭಾಷಿಕೊಳ್ಳುತ್ತಾರೆ ಅಂತ ಹೇಳಿ ಇವತ್ತು ಸಮಯ ನೋಡಿ ಈ ಸೂಳಿಯ ಸೊಬಗಿನಲ್ಲಿ ಸೆಳೆತದಲ್ಲಿ ಬಿದ್ದ ನಿನಗೆ ಈ ಊರಿನ ಜನ ತಪ್ಪು ತಿಳಿದುಕೊಳ್ಳಲಾರೇನು? ನಿಲ್ಲ ನಿರ್ಗುಣನೆ, ನನಗೆ ಮೋಸ ಮಾಡಿದ್ದಕ್ಕಾಗಿ ಇವತ್ತು ನಿಮ್ಮಿಬ್ಬರನ್ನ ಪೊಲೀಸ್ ಕಸ್ಟಡಿಯಲ್ಲಿ ನಿಲ್ಲಿಸುತ್ತೇನೆ. ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿರಾಶನಾಗಬೇಡ. ನಮ್ಮ ಅಕ್ಕನ ಗಂಡನ ಭಾವ ಬಾಗಲಕೋಟೆಗ ದೊಡ್ಡ DSP ಅದಾನ. ನಮ್ಮ ಹರಿಹರ ತಾಲೂಕಾಗ ನಮ್ಮ MLA HS ಶಿವಶಂಕರ್ ಸಾಹೇಬ್ರ ಅದಾನ. ನಮ್ಮ ದೊಡ್ಡಪ್ಪನ ತಂಗಿ ಗಂಡ ಕಾರ್ತಿಕ ದೊಡ್ಡ ಲಾಯರ್ ಅದನ. ಇವರೆಲ್ಲರ ಮುಂದೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಮಗನೇ, ಇವಡನ ಮುಂದೆ ಕಿನ್ನೂರಿ ಬಾರಿಸಿದಂತೆ ಮಗನೇ. ಅಭಿಲಾಷ, ಸುಮ್ಮನೆ ಇವ್ರ ಮುಂದೆ ಅಜ್ಜನ ಕಥೆ ನಮಗೆ ಯಾಕೆ? ನಡೆ ಹೋಗೋಣ. ಪ್ರಶಾಂತ್ ರೀ, ಹೋಗಿ ಬರ್ತೀನಿ, ಬಾಯ್. ಅಯ್ಯೋ, ನಾನೆಂತ ಮೋಸಗಾರ್ತಿಯನ್ನು ಮೆಚ್ಚಿಕೊಂಡು ಅವಳ ಹಿನ್ನೆಲೆಯಲ್ಲಿ ನಡೆದ ಎತ್ತ ತಂದೆಯನ್ನೇ ಕಳೆದುಕೊಂಡು ಅಣ್ಣ ಅತ್ತಿಗೆಯನ್ನು ನಿರ್ದಾಕ್ಷಿಣೆಯಿಂದ ಮನೆಯಿಂದ ಹೊರ ಹಾಕಿಬಿಟ್ಟೆ. ಅಯ್ಯೋ,